ಎಲ್ಲಿ ಅಂತ ಇವರು ಮೊದಲು ಕೇಳಿದ್ದೆ ನನ್ನನ್ನ. ನೀನು ಎಲ್ಲಿದೀಯ ಅಂತ ತೋರಿಸೋಷ್ಟರಲ್ಲಿ ಇದಾವಲ್ಲಪ್ಪ ನಮ್ಮ ಗ್ರಹಗಳು, ಅವೆಲ್ಲ ಬಂದು ನನ್ನ ಜಾತಕದ ಮೇಲೆ ವಕ್ರಿಸ್ಕೊಂಡ್ಬಿಟ್ಟು ಅವನ್ ದೂರ ಮಾಡಿ ಶಾಂತಿ ಹೋಮ ಮಾಡಿಸ್ಬರೋದು ಇಷ್ಟೊತ್ತಾಯ್ತು. ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಮಾಯಾ. ಮಾಯಾ, ವೆರಿ ನೈಸ್ ನೇಮ್. ನಿಮ್ ಊರು? ಮಾವ, ಅದೆಲ್ಲ ಬೇಕಾ ನಿಂಗೆ? ಅಡ್ರೆಸ್ ತಿಳ್ಕೊಂಡೆ ಪ್ಯಾನ್ ಕಾರ್ಡ್ ಮಾಡಿಸ್ಕೊಡ್ತೀಯಾ? ಇಲ್ಲ ಇಲ್ಲ, ನನ್ನ ಅಡಿಮಯ್ಯ ಜಾಸ್ತಿ ಕಾಮಿಡಿ ಮಾಡ್ತಾನೆ ಅಲ್ವೇನೋ ಅಳಿಮಯ್ಯ. ಸರಿ ಸರಿ ಸರಿ, ಅರಿಶಿನ ಶಾಸ್ತ್ರಕ್ಕೆಲ್ಲ ಕಾಯ್ತಿದ್ದಾರೆ, ಬಾರ ಬೇಗ ಹೋಗೋಣ. ಮಾವ ನೀವು ಹೊರಡಿ, ನಿಮ್ ಹಿಂದೆನೆ ಬರ್ತೇನೆ. ಲೇ, ಕರೆದ ತಕ್ಷಣ ಬರ್ಬೇಕಣೋ, ಏನೋ ಸುಡ್ಗಾಡು ಶುಂಠಿ ಕೊಂಬು ಅಂತ ರೀಸನ್ ಎಲ್ಲ ಕೊಡಬಾರ್ದು. ಬಾ ಹೋಗೋಣ. ಮಾವ ನೀವು ಹೋಗಿ. ಅಲ್ಲ ಅಳಿಮಯ್ಯ, ನೀವು ಬನ್ನಿ. ಮಾವ ಆಯ್ತು ಬಿಡು, ಅದಕ್ಕೆ ಗುರಾಯಿಸ್ತೀಯ. ಹೋಗ್ತೀನಿ. ನಿಮ್ ಹೆಸರೇನಂದ್ರಿ? ಮಾಯಾ. ಮಾಯಾ. ಮಿಸ್ ಮಾಯಾ, ಬನ್ನಿ ಒಟ್ಟಿಗೆ ಹೋಗೋಣ. ಮಾವ ಬರ್ತಾನ ಕರ್ಕೊಂಡ್ ಬರ್ತೀನಿ, ನೀವು ಹೊರಡಿ. ಏನೋ ಇಲ್ಲಿಂದ ಅಲ್ಲಿಗೆ ಹೆಜ್ಜೆಗಳು ಸ್ವಲ್ಪ ಜಾಸ್ತಿ ಇತ್ತು. ಇವ್ರು ನನ್ನ ಜೊತೆ ಬಂದ್ರೆ ಹೆಜ್ಜೆಗಳು ಕಮ್ಮಿ ಆಗ್ತವೇನೋ ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಬಿಡಪ್ಪ, ನಾನೊಬ್ನೇ ಹೋಗ್ತೀನಿ. ನೋಡು, ನಾನಿವಾಗ ಶಾಸ್ತ್ರಕ್ಕೆ ಹೊರಡ್ಬೇಕು. ನೀನ್ ಯಾರ ಕಣ್ಗೂ ಕಾಣಿಸ್ಕೋಬೇಡ, ದೂರದಲ್ಲೇ ಇದ್ಬಿಡು. ನಾನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಹೊರಡು. ಆಯ್ತು, ಹುಷಾರಾಗಿರೋ. ಸ್ವಲ್ಪ ಮಾರಿದ್ರು ತಗಲಾಕೊಳ್ಳೋದು ನಾನು. ಹೊರಡು ಅಂದೆ. ಅಜ್ಜಿ ಬಂದ ನೋಡು. ಬೈಯೋದೇನಿದ್ರು ಡೈರೆಕ್ಟ್ ಆಗಿ ಬೈ. ಯಾಕಪ್ಪ ಇಷ್ಟು ಲೇಟು? ಅಲ್ಲ ಕಣೋ, ನಿನ್ ತಲೆ ಮೇಲೆ ಅರ್ಶಿನ ನೀರ್ ಬಿದ್ದಾಗ್ಲೇ ನೀನು ಮದುಮಗ ಅನ್ನೋದು ಖಾತ್ರಿ ಆಗೋದು. ಸರಿ ಹೋಗಪ್ಪ, ಹೋಗು. ನಡಿ ನಡಿ. ತ್ರಿಶೂಲ್, ಬ್ರೋ ಯಾಕಲ್ಲೇ ನಿಂತ್ಬಿಟ್ರಿ? ಓ, ಅರ್ಶಿನ ಶಾಸ್ತ್ರಕ್ಕೆ ನಾನ್ ಕೂತಿರೋದು ನೋಡಿ ಶಾಕ್ ಆಯ್ತಾ? ನನಗೂ ಅದೇ ಫೀಲಿಂಗು. ನಾನು ಬೇಡ ಬೇಡ ಅಂದ್ರೂ ಅಮ್ಮ ಅಜ್ಜಿನೇ ನನ್ ಕೂಡ್ಸ್ಬಿಟ್ರು. ಮಾಮ್, ಇವನೇ ಕುತ್ಕೊಂಡಿದ್ದಾನೆ. ಅದು ಶಾಸ್ತ್ರ. ಅರ್ಶಿನ ಶಾಸ್ತ್ರದಲ್ಲಿ ಮದುಮಗ ತಾನೇ ಕುತ್ಕೋಬೇಕು. ಬ್ರೋ ಅಂದ್ರೆ ಇವತ್ತು ಆಗ್ತಿರೋದು ನನ್ ಮದ್ವೆನಾ? ತ್ರಿಶೂಲ್, ಮಾಮ್ ಇದಂತ ಶಾಸ್ತ್ರ? ದಮಯಂತಿ, ನಾನ್ ಹೇಳ್ತೀನಿ. ಅಲ್ಲೋ ತ್ರಿವಿಕ್ರಮ್, ಇವತ್ತು ನಿನ್ ಮದ್ವೆನೋ ನಡೆದು ಹೋಗುತ್ತೆ, ಮುಂದೆ ಮನೇಲಿ ಶುಭ ಕಾರ್ಯ ಆಗೋದ್ ಬೇಡ್ವಾ? ತ್ರಿಶೂಲ್ ಮದ್ವೆ ಆಗೋದ್ ಬೇಡ್ವೇನೋ? ಅಲ್ಲ ಅಜ್ಜಿ, ಅವನ್ ಮದ್ವೆ ಇವತ್ತೇ ಶಾಸ್ತ್ರನಾ? ಹಾಗಲ್ಲ ಕಣೋ, ಮದ್ವೆ ಆಗೋ ಹುಡುಗನ್ ಜೊತೆ ಮದ್ವೆ ಆಗ್ಲಾರ್ದು ಹುಡುಗನ್ನ ಕೂರ್ಸಿದ್ರೆ ಅವನಿಗೂ ಬೇಗ ಮದ್ವೆ ಆಗುತ್ತಂತೆ. ಕಂಕಣ ಭಾಗ್ಯ ಕೂಡಿ ಬರುತ್ತಂತೆ, ಅದಕ್ಕೆ ನಾನೇ ಕುಡಿಸಿದೀನಿ. ಅಂದ್ರೆ ತ್ರಿಶೂಲ್ ಬ್ರೋಗೂ ಆದಷ್ಟು ಬೇಗ ಮದ್ವೆ ಆಗತ್ತೆ ಅಂತ ಆಯ್ತು. ಈಗ ಅರ್ಶಿನ ಶಾಸ್ತ್ರ ಶುರು ಮಾಡ್ತಿರೋ ಇಲ್ವೋ? ಅವಾಗ್ಲೇ ಲೇಟ್ ಆಗುತ್ತೆ ಅಂತಿದ್ರಿ, ಈಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಆಯ್ತಪ್ಪ, ಶುರು ಮಾಡೋಣ. ನಡಿ ನಡಿ, ನೀವೆಲ್ಲ ಕುತ್ಕೊಳ್ಳಿಮ್ಮ, ಕುತ್ಕೊಳ್ಳಿ. ಮೊದಲು ಮುತ್ತೈದೆಯರು ಅರ್ಶಿನ ಹಚ್ಚಿ.
ಆದಿಶೇಷ ಅರ್ಶನ ಹಚ್ಚೋ ರೂಪದಲ್ಲಾದ್ರೂ ನಿನ್ನ ಸ್ಪರ್ಶಿಸೋ ಅವಕಾಶ ಸಿಗ್ತಲ್ಲ, ನಾನು ಧನ್ಯ. ಆದಿಶೇಷ ನನ್ನ ಕರಾರ ಬಂಧಗಳಿಂದ ನಿನ್ನನ್ನು ಸೆಳೆದು ನನ್ನ ಪ್ರೀತಿಯ ಮಾಯೆಯೊಳಗೆ ಬಂಧಿಸಿಡ್ಬೇಕು ಅನ್ನೋ ಆಸೆ ಆಗ್ತಿದೆ. ಆದ್ರೆ ಎಲ್ಲರ ಮುಂದೆ ಇದು ಅಸಾಧ್ಯ. ನೀನು ಒಮ್ಮೆ ಒಬ್ಬಂಟಿಯಾಗಿ ಸಿಕ್ಕರೆ ಸಾಕು. ನನ್ನ ತೋಳ್ ತೆಕ್ಕೆಗಳಲ್ಲಿ ನಿನ್ನ ಅವಚಿಟ್ಟುಕೊಂಡು ಇಲ್ಲಿಂದ ಹೋಗ್ತೀನಿ. ಯಾರಿಗೆ ಯಾಕೆ ಹೀಗೆ ಮಾಡ್ತಾಳೆ? ನಾನು ನಿನ್ನವಳು, ನಿನಗಾಗಿ ಅದೆಷ್ಟೋ ಸಂವತ್ಸರಗಳಿಂದ ಕಾಯ್ತಾ ಇರೋಳು, ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದೋಳು. ಮಧು, ತ್ರಿಶೂಲ್ ಮತ್ತೆ ಆ ಹುಡುಗಿನ ನೋಡಿದ್ಯಾ? ಹ್ಞೂ ಮೋರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಾಗಿದೆ. ಮಾಮ್, ಬ್ರೋ ಯಾರೋ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತೀನಿ ಅಂದಿದ್ನಲ್ಲ, ಆ ಫ್ರೆಂಡ್ ಇವಳೇ ಇರಬೇಕು. ನನಗೂ ಹಾಗೆ ಅನಿಸ್ತಾ ಇದೆ. ಅಂದ್ರೆ ತ್ರಿಶೂಲ್ ಗರ್ಲ್ ಫ್ರೆಂಡ್ ಇವಳೇನಾ? ಅವನ್ನೇ ಕೇಳ್ಬಿಡೋಣ. ಅವನ್ನ ಕೇಳಿದ್ರೆ ಅವನಲ್ಲಿ ಬಾಯ್ ಬಿಡ್ತಾನೆ. ಮತ್ತೇನ್ ಮಾಡೋದು? ಹಲೋ, ಈ ಯಂಗ್ ಲೇಡಿ ಇರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅವಳನ್ನೇ ಕೇಳಿದ್ರಾಯ್ತು. ಅಜ್ಜಿ, ಅವಳನ್ನ ಕೇಳ್ತೀರಾ? ಬೇಡ, ಏನಾದ್ರೂ ತಪ್ಪು ತಿಳ್ಕೊಂಡ್ರೆ? ಕೇಳೋ ರೀತಿ ಕೇಳ್ಬೇಕು. ನೋಡು ನಾನು ಹ್ಯಾಗ್ ಬಾಯ್ ಬಿಡಿಸ್ತೀನಿ ಅಂತ. ಅಲ್ಲಮ್ಮ, ನೀನು ನಮ್ಮ ಒಂಜಕ್ಷಿ ಮಗಳು ಸೌಮ್ಯ ತಾನೆ? ಅದು ಹೋಗಿ ಅಜ್ಜಿ ಕಲ್ಸಿಗೆ ಹಾಕೊಂಡು ಇವತ್ತು ಬಾಯಿ ಬಿಡಿಸ್ತಾ ಸುಮ್ಮನೆ ಇರಲ್ಲ. ಮಾಯಂಗನಿಗೆ ಹೇಳಿದ್ದೆ ಅರ್ಥ ಆಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾತಾಡಮ್ಮ, ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ಅದು ನನ್ನ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ತ್ರಿವಿಕ್ರಮ್ ನನ್ನ ಬಗ್ಗೆ ಏನೂ ಹೇಳಿಲ್ವಾ? ತ್ರಿವಿಕ್ರಮ್ ನಿನ್ಗೇನು ಹೇಳ್ಬೇಕಿತ್ತು? ಅವನ್ ಹೇಗೆ ನಿನಗೆ ಪರಿಚಯ ಇರೋದಕ್ಕೆ ಸಾಧ್ಯ? ನೀನು ಅವನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ನನ್ನ ಬಗ್ಗೆ ಹೇಳಿರ್ತಾನೆ ಅನ್ಕೊಂಡಿದ್ದೆ. ತ್ರಿವಿಕ್ರಮ್ ನನ್ನ ಬಗ್ಗೆ ಯಾಕೆ ಹೇಳಲಿಲ್ಲ? ಅದು ಸಾರಿ, ಮದ್ವೆ ಟೆನ್ಷನ್ ಹೇಳಿದೀನಿ ಅನ್ಕೊಂಡೆ. ಯಾರಿವ್ರು? ಇವರು ನನ್ನ ಫ್ರೆಂಡಾ? ಇವಳು ನಿನ್ ಸ್ನೇಹಿತೆನಾ? ತ್ರಿಶೂಲ್ಗೂ ಪರಿಚಯನಾ? ನೋ ಮಾಮ್, ನನಗ್ ಮಾತ್ರ ಪರಿಚಯ. ಇವಳನ್ನ ನಾವು ಎಲ್ಲೂ ನೋಡಿಲ್ವಲ್ಲ. ನೀನ್ ಮನೆಗ್ ಬಂದಿದ್ಯಾಮ್ಮ? ಇಲ್ಲ. ಮತ್ ನೀವಿಬ್ರು? ಬ್ರೋ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಫ್ರೆಂಡ್ಸು ನನಗೆ ಗೊತ್ತು, ಆದರೆ ಇವರೊಬ್ಬರು ಗೊತ್ತಿಲ್ಲ. ಯಾರು ಇವರು? ಇವರು ಸೋಷಿಯಲ್ ಮೀಡಿಯಾ ಫ್ರೆಂಡ್ ಬ್ರೋ. ಸೋಷಿಯಲ್ ಮೀಡಿಯಾ ಫ್ರೆಂಡಾ? ಬ್ರೋ, ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲದ್ರಲ್ಲೂ ನಾನಿದ್ದೀನಿ, ಆದರೆ ಇವ್ರನ್ನೆಲ್ಲೂ ನೋಡಿಲ್ಲ. ಆದರೆ ಇವ್ರನ್ನ ಬೇರೆ ಎಲ್ಲೋ ನೋಡಿದ್ದೀನಿ. ನೋಡಿದ್ಯಾ? ಹಾಂ ಬ್ರೋ, ನೀ ಎಲ್ಲೋ ಕನ್ಫ್ಯೂಸ್ ಆಗಿದ್ಯಾ. ನಿಮ್ ಮೊದ್ಲಿದೆ ಕರೆಕ್ಟ್, ನೀನುಳ್ಳ ಎಲ್ಲೂ ನೋಡಿಲ್ಲ. ನಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ ಅಲ್ಲ. ಓ ಹೌದಾ? ನಿನ್ ಹೆಸರೇನಂದೆ? ಮಾಯಾ. ಮಾಯಾ, ನೀನ್ ಬಂದಿದ್ ತುಂಬಾ ಖುಷಿ ಆಯ್ತಮ್ಮ. ತ್ರಿವಿಕ್ರಮ್ ಸ್ನೇಹಿತೆಯಾಗಿ ಒಬ್ರಾದ್ರೂ ಬಂದು ಅಕ್ಷತೆ ಹಾಕಿದ್ರಲ್ಲ, ಒಳ್ಳೆ ಕೆಲ್ಸ ಆಯ್ತು. ಇವಳು ಬಂದಿರೋದು ನನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕಲ್ಲ, ನನ್ನ ಬಾಯ್ ಒಳಗೆ ಅಕ್ಕಿ ಕಾಳು ಹಾಕೋ ತರ ಇದ್ದಾಳೆ. ಅಜ್ಜಿ ಬರ್ತೀನಿ. ಯಾವ ಫ್ರೆಂಡ್ ಇವಳು? ಗುರುಗಳ ಮಾತು ಕೇಳ್ಕೊಂಡು ನಾಗ್ಲೋಕಕ್ಕೆ ಹೋಗಿ ನಾಗ್ಮಣಿನ ಎತ್ಕೊಂಡು ಅವುಗಳನ್ನ ಸಾಯಿಸಿ ಬರೋದೇನ್ ಸುಮ್ನೆ ಅಂಡ? ದೊಡ್ಡ ಸಾಹಸಕಂ ಬಿಡ್ಡೆ. ಇದನ್ನ ಅದ್ಯಾವ್ದೋ ಬುಕ್ಕಲ್ಲಿ ಬರೀತಾರ, ಗ್ರೀಸ್ ಬುಕ್ಕಲ್ಲಿ ಬರೀಬೇಕಂ ಬಿಡ್ಡೆ.
ಲೋ ಅದು ಗ್ರೀಸ್ ಬುಕ್ ಅಲ್ವೋ, ಗಿನ್ನಿಸ್ ಬುಕ್. ಯಾವ್ದೋ ಒಂದು ಬುಕ್ ಬಿಟ್ಟು ನಮ್ ಕಡೆಗೆ ಹಂಗೆ ಹೇಳೋದು. ಹೌದು, ಅದರಲ್ಲೂ ಆ ನಾಗರಾಜನ ಕೊಂದು ತಂದ್ವಲ್ಲ, ನಮ್ ಧೈರ್ಯ ಮೆಚ್ಚಬೇಕಾಗಿದೆ. ಹೂ ಕಂಡ ಭೂಪತಿ, ಅಲ್ಲ ಕಂಡ, ನಾವು ನಾಗಮಣಿ ತಂದು 23 ವರ್ಷ ಆದ್ವೇಂಡ. ನೆನ್ನೆ ನಮ್ಮನೇನ ತಂದಾಗಿದೆ. ಅಲ್ಲ, ಆ ನಾಗರಾಜನ್ ಕೊಂದು ಆ ನಾಗಮಣಿನ ತಂದ್ವಲ್ಲ, ಅವಾಗ ಸಾಯಿಸದೆ ಬಿಟ್ಟ ಹೆಣ್ಣು ಹಾವು ನಮ್ನೇನೋ ಮಾಡ್ಬಿಡ್ತದೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಏನು ಮಾಡ್ಲಿಲ್ಲ. ಏಯ್, ನಮ್ಮನ್ನ ನೋಡಿ ಭಯ ಪಟ್ಟಿರ್ಬೇಕು. ಡೇ ಸುಮ್ಕಿರಡ. ಭಯ ನಾಗಿನಿಗಲ್ಲ ಕಂಡ, ನಮ್ಗ ಭಯ ಪಡ್ತಿರೋದ್ ನಾವು ಅಲ್ಲ ಕಂಡ. ನಾವು ಆ ನಾಗಮಣಿ ತಂದಾಗಿಂದ ಒಂದಿನ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವಿ ಅಂಡ. ಇವತ್ತಿಗೂ ಮಲ್ಗದ್ರ ಕಣ್ಣಾಗ ನಿದ್ದೆ ಇರಲ್ಲ, ಕಣ್ ತುಂಬ ಬರೀ ಅವೇ ಓಡಾಡ್ತಾವ್ ಕಂಡ. ಇದು ನಿಜ, ಆ ನಾಗಿಣಿಯಿಂದ ನಮ್ಗೆ ನೆಮ್ಮದಿ ಅಂತೂ ಇಲ್ಲ. ಹೌದು, ಆ ನಾಗಿಣಿ ಈಗ ಎಲ್ಲಿರ್ಬೋದು? ದಿಗ್ವಿಜಯ್ ಅವ್ರಿಗೇನಾರು ಕಾಣಿಸ್ಕೊಂಡಿದೀಯಂತ? ಗೊತ್ತಿಲ್ಲ. ಆಗ ಅಲ್ಲಿ ನೋಡು, ಅವನೇ ಬಂದ, ಅವನೇ ಕೇಳುವ. ಅಣ್ಣೇ, ಏನ್ರಪ್ಪ ಬಹಳ ಡೀಪ್ ಆಗಿ ಮಾತಾಡ್ತಾ ಇದ್ದೀರಿ? ಅದೇ ಅಣ್ಣೇ, ನಾಗಮಣಿ ವಿಷಯ ಮಾತಾಡ್ತಾ ಇದ್ವು. ನಾಗಮಣಿನ? ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಹುಡುಕ್ತಾ ಇದ್ಲಲ್ಲ, ನಾವು ಸಿಕ್ಕಿಲ್ಲ ಅನ್ನೋ ರೋಷ ಅದೆಷ್ಟಿರ್ಬೋದು ಅವಳಿಗೆ. ನಾಗಿಣಿ ಕೈಗ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ಮ ಕತೆಗಳು. ಯಾರದು ನಾಗಿಣಿ ಅಂತ ಮಾತಾಡ್ತಿರೋದು? ನಾಗಿಣಿ ಬಗ್ಗೆ ಗೊತ್ತಿರೋದು ನಾಗಮಣಿ ಕಂಡ ದುಷ್ಟರಿಗೆ ಮಾತ್ರ. ಅಂದ್ರೆ ಇವರು ಅಂಕಲ್, ಅಂಕಲ್ ಏನ್ ಮಾತಾಡ್ತಾ ಇದ್ರಿ? ಏನೋ ನಾಗಿಣಿ ಅಂತ ಹೇಳ್ತಾ ಇದ್ರಿ. ನಾಗಿಣಿ ಇಲ್ವಲ್ಲ? ಇಲ್ಲ ಅಂಕಲ್, ನೀವ್ ಮಾತಾಡ್ತಾ ಇದ್ರಿ, ನನಗ್ ಕೇಳಿಸ್ತು. ಅದು ಪಾರ್ಟಿಗೆ ನಾಗರಾವ್ ಬಂದಿತ್ತಲ್ಲ, ಆ ವಿಷಯ ಹೇಳ್ತಾ ಇದ್ದೆ ಅಷ್ಟೇ. ಅದೇ ತರ ಸುಮಾರು ವರ್ಷಗಳ ಹಿಂದೆ ನಮ್ಮ ಮನೆಗೆ ಹಾವು ಬಂದಿತ್ತು. ಯಾರೋ ಅದನ್ನ ನಾಗಿಣಿ ಅಂದ್ರು. ಅದಕ್ಕೆ ಈ ಹಾವುನು ಅದೇ ಇರ್ಬೋದಾ ಅಂತ ಕೇಳ್ತಾ ಇದ್ರು. ಅಷ್ಟೇನಾ? ಯಾಕಮ್ಮ ಹಾಗೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ನೆ ಕೇಳ್ದೆ. ಇನ್ಮೇಲೆ ಹಾವು ಬರಲ್ಲ ಬಿಡಿ ಅಂಕಲ್. ನೀನೇನೋ ಹೇಳ್ಚಮ್ಮ, ಆದ್ರೆ ಹಾವಿನ ಕಾಟ ನಮಗೆ ತಪ್ಪಿದ್ದಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಇರ್ತದೆ. ಅದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಭಯ ಆಗುತ್ತಮ್ಮ. ಇವ್ರಿಗೆ ಹಾವು ಅಂದ್ರೇನೆ ಭಯ. ಇನ್ನು ನಾನು ಇಚ್ಛಾಧಾರಿ ನಾಗಿಣಿ ಅನ್ನೋದು ಗೊತ್ತಾದ್ರೆ ಏನಾಗುತ್ತೋ. ನಾನು ತುಂಬಾ ಹುಷಾರಾಗಿರ್ಬೇಕು. ಅರೆ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಓಹೋ, ನಾನು ಹೋಗ್ತಾ ಇರೋ ಮನೆಗೆ ಸರ್ಪ ತೊಂದರೆ ಇದೆ ಅಂತನಾ? ನಾನು ಹೇಳದ್ನಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಂಕಲ್, ತ್ರಿಶೂಲ್ನೆಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲ, ಅವನು ಇಲ್ಲೆಲ್ಗೂ ಬಂದಿಲ್ವಲ್ಲಮ್ಮ. ಮತ್ತೆ ನೀವ್ ಅವ್ರನ್ನ ಕರೆದ್ರಿ, ಅವ್ರ ಇಲ್ಲಿಗೆ ಬಂದ್ರು ಅಂತ ತ್ರಿವಿಕ್ರಮ್ ಹೇಳಿದ್ರು. ಹೌದಾ? ಆ ಕಡೆ ಎಲ್ಲಾರು ಇರ್ಬೋದು ನೋಡಮ್ಮ. ಸರಿ. ದೈ ಬುದ್ಧಿ ಇದೆಯನ್ರ ನಿಮ್ಗೆ? ಎಲ್ಲಿದ್ದೀರಾ? ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಜ್ಞಾನ ಬೇಡ ನಿಮ್ಗೆ? ಇಷ್ಟು ಜನರ ನಡುವೆ ನಾಗಮಣಿ ನಾಗಿಣಿ ಅಂತ ಮಾತಾಡ್ತಾ ಇದ್ರ, ಯಾರು ಕಿವಿಗಾರು ಬಿದ್ರೆ ಏನ್ ಗತಿ? ತಲೆ ಕೆಡಿಸ್ಕೋಬೇಡಿ ಸರ್, ಇಲ್ಲಿ ಯಾವನಿಗೆ ಅರ್ಥ ಆಗತ್ತೆ? ಅರ್ಥ ಮಾಡ್ಕೊಂಡು ನಮ್ಮನ್ನ ಸಾಯಿಸೋದಿಕ್ಕೆ ಇಲ್ಲೇ ನಾಗಿಣಿ ಇದ್ದಾಳ. ಇದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ವಿಷ್ಕಂಠ. ನಾವೆಷ್ಟೇ ಎಚ್ಚರವಾಗಿದ್ರು ಸಾಲದು. ನಮ್ಮ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನಾಗಮಣಿನ ಕಾಯ್ಬೇಕು. ನಾಗಿಣಿ ಕೈಗ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ಮ ಕತೆಗಳು. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾವು 4 ಜನ ಇದ್ದಾಗ ಮಾತ್ರ ವಿಷಯನ ತೆಗಿಬೇಕು. ಓಕೆ ಮಾವ, ಇಲ್ಲೇನ್ ಮಾಡ್ತಾ ಇದೀಯಾ? ಅದು ನಿನ್ ತಂಗಿ ಅದೇನೋ ಕೆಲಸ ಅಂತ ಕರ್ಕೊಂಡು ಹೋಗಿದ್ದಪ್ಪ. ನನ್ ಕೆಲಸ ಅದು ನನ್ ಕಂಟ್ರೋಲ್ ಇದೆ ಅಳಿಮಯ್ಯ. ರೀನಾ,
ಮಾಮ್ ಕೆಳಗೆ ನಿಂಗೆ ಕರಿತಾ ಇದ್ರು. ಓ ಹೌದು, ಮಾಮ್ ಏನೋ ಕೆಲ್ಸ ಹೇಳಿದ್ರು, ಮರ್ತೇ ಬಿಟ್ಟಿದೆ. ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು, ಇಲ್ಲ ಅಂದ್ರೆ ಮಾಮ್ ಬೈತಾರೆ. ಓಡು ಓಡು. ಥ್ಯಾಂಕ್ಸ್ ಅಳಿಮಯ್ಯ. ಮಾವ ಅವ್ನ ರೂಮಲ್ಲಿ ಇದ್ದಾನ. ಅಳಿಮಯ್ಯ ಅವನು ಬಾತ್ರೂಮಲ್ಲೇ ಪ್ಯಾಕ್ ಆಗಿ ರೂಮಲ್ಲೇ ಲಾಕ್ ಆಗಿದ್ದಾನೆ. ಸರಿ ಬಾ ನೋಡೋಣ. ಅಲ್ಲ ಅಳಿಮಯ್ಯ, ನಿನ್ ಫ್ರೆಂಡು ಅವಳಿಗೂ ಎಲ್ಲ ವಿಷಯ ಗೊತ್ತಾಗಿದ್ಯಾ? ಮಾವ ಅದೆಲ್ಲ ಬೇಕಾ ಈಗ? ಫಸ್ಟ್ ಬಂದಿರೋ ಕೆಲಸ ಮುಗಿಸೋಣ ಬಾ. ಹೌದೌದು, ಮೊದಲು ಅವನಿಗೊಂದು ವ್ಯವಸ್ಥೆ ಮಾಡೋ. ಆ ಬಾಗಿಲು ಮುಂದೆ ಕಾದು ಕಾದು ಕಾಲೆಲ್ಲ ಕಂಗಾಲಾಗಿ ಹೋಗಿದೆ. ಸರಿ ಬಾ. ಮಾವ ಡೋರ್ ಓಪನ್ ಮಾಡೋದಕ್ಕೆ ಕೀ ಬೇಕು ತಾನೆ? ತೊಳಿ. ಅಳಿಮಯ್ಯ ಡೋರ್ ಓಪನ್ ಆಗಿದೆ. ಡೋರ್ ಓಪನ್ ಆಗೈತ್ಯಾ? ಇದೇನು ಅಳಿಮಯ್ಯ, ಬಾತ್ರೂಮ್ ಅಲ್ಲಿ ಕಾಣಿಸ್ತಾನಿಲ್ಲ, ಬಾಗ್ಲಿಂದ ಏನಾದ್ರು ಹೊಡಿಕೊಂಡಿದ್ದಾನ? ಇಲ್ಲಿಲ್ವಲ್ಲ, ಕಳ್ಳನ್ ಮಗ ಅವನು ಇಲ್ಲೇದಾರು ಅಡ್ಕೊಂಡಿರ್ತಾನೆ. ಏ ತ್ರಿಶೂಲ್, ಏಯ್ ಏಯ್ ಬರ ಬರ ಅವ್ರಿಗೆ. ಏಯ್ ತ್ರಿಶೂಲ್, ಎಲ್ಲ ತಯಾರಿಗಳು ನಡೀತಾ ಇರ್ತಾನೆ, ಯಾವ ತೊಂದ್ರೆ ಇಲ್ವಲ್ಲ? ಯಾವ ತೊಂದರೆನೂ ಇಲ್ಲ. ಈ ಶಾಸ್ತ್ರಗಳು ಮಾತ್ರ ಬಾಕಿ ಇದಾವೆ. ಅದು ನಡೀತಾ ಬಿಡು. ಒಂದ್ ಕೆಲಸ ಮಾಡಿ, ಎಲ್ಲ ತ್ರಿಶೂಲ್ಗೆ ಹೇಳ್ಬಿಡು, ಫಾಲೋ ಅಪ್ ಮಾಡ್ತಾನೆ. ಹೇಳ್ತೀನಿ ಯಜಮಾನ್ರೆ. ಎಲ್ಲೋದ ಅವನು? ಇಲ್ಲಿ ನಾನೇ ನೋಡ್ಕೊಂಡ್. ನಿಮಿಷ ಇರು. ದಮಯಂತಿ, ಶಾಸ್ತ್ರಗಳೆಲ್ಲ ನಡೀತಾ ಇದೆಯಮ್ಮ? ಹ್ಞೂ, ಪುರೋಹಿತರಿಗೆ ಬೇಕಿದ್ದೆಲ್ಲ ಕೊಟ್ಟು ಬಂದಿದ್ದೀನಿ. ಈ ತ್ರಿಶೂಲ್ ಎಲ್ಲೋದ? ಎಲ್ಲಾ ಕೆಲ್ಸಗಳಿಗೂ ಸಹಾಯ ಮಾಡೋದ್ ಬಿಟ್ಟು ಕಣ್ಣಿಗೆ ಕಾಣ್ತಾ ಇಲ್ಲ. ಏನ್ರಿ ನೀವ್ ಹೀಗ್ ಕೇಳ್ತಿದ್ದೀರಾ? ಅವ್ನ್ ಇಲ್ಲೇ ಎಲ್ಲೋ ಇದ್ದಾನೆ, ನೀವ್ ನೋಡಿಲ್ವಾ? ಶಿವಾನಿನೂ ನಾನು ಅದೇ ಪ್ರಶ್ನೆ ಕೇಳಿದ್ಲು, ನೀನು ಅದೇ ಕೇಳ್ತಾ ಇದೀಯ. ಹ್ಞೂ, ನೀವೇ ಕರೆದ್ರಿ ಅಂತ ಕೆಳಗ್ ಹೋದ ಅಂತ ಹೇಳಿದ್ರು. ನಾನ್ ಕರೆದ್ನಂತ? ಹೌದು. ನಂದೀಶ, ನೀನೇನಾದ್ರು ಕರೆದ್ಯಾ? ಇಲ್ಲ ಯಜಮಾನ್ರೆ, ನಾನು ಕರೀಲಿಲ್ಲ. ನಂದೀಶ, ಸರಿಗ್ ನೆನಪು ಮಾಡ್ಕೋ, ಗಡಿ ಬಿಡಿಲಿ ನೀನೇ ಮರ್ತ ಹೋಗಿರ್ತೀಯ. ಸತ್ಯವಾಗ್ಲೂ ಇಲ್ಲ ಮೋರೆ. ಹೋಗ್ಲಿ, ನಾನು ಕರೆದಿದ್ದೀನಿ ಅಂತ ಇಟ್ಕೊಳ್ಳಿ, ಅವ್ನು ಬರ್ಬೇಕಲ್ವಾ? ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ನನ್ನ ಕಣ್ಗೆ ಕಾಣಿಸ್ತಾ ಇಲ್ಲ ಅವನು. ನಂದೀಶ, ಅವ್ನಿಗೊಂದು ಫೋನ್ ಮಾಡು. ಸರಿ ಯಜಮಾನ್ರೆ. ರಿಂಗ್ ಆಗ್ತಾ ಇದೆ, ಫೋನೇ ತೆಗಿತಾ ಇಲ್ಲ ಯಜಮಾನ್ರೆ ಅವನು. ಒಂದೊಳ್ಳೆ ಕತೆ ಆಯ್ತಲ್ಲ, ಎಲ್ಲೋ ಹೋಗ್ಬಿಡ್ತಾನೆ ಇವನು. ರೀ, ನನ್ಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕೆ ಮಾಡ್ಕೋತ್ಯಾ? ಇಲ್ಲೇ ಎಲ್ಲೋ ಇರ್ತಾನೆ, ಇಲ್ಲ ರೂಮ್ ನಲ್ಲಿ ಎಲ್ಲಾರು ಇರ್ಬೇಕು, ಹೋಗಿ ನೋಡು. ರೀ, ನೀವು ಬನ್ರಿ ನೋಡೋಣ. ಸರಿ, ನಡಿಯಮ್ಮ. ಇದೇನೋ ಅಳಿಮಯ್ಯ, ಕವರ್ ಶಾಟ್ ಹೊಡಿತೀಯ ಅನ್ಕೊಂಡ್ರೆ ರಿವರ್ಸ್ ಶಾಟ್ ಹೊಡೆದ್ಬಿಟ್ಟಲ್ಲೋ. ಮಾವ ತ್ರಿಶೂಲ್ ಎಲ್ಲೇ? ಅಳಿಮಯ್ಯ, ದೇವ್ರಣಗಳು ಗೊತ್ತಿಲ್ಲ ಅಳಿಮಯ್ಯ. ನೀನ್ ಆ ಬಾಗಿಲು ಮುಂದೆ ಕಾವಲ್ ಕಾಯಿ ಅಂತ ಹೇಳಿ ಹೋದಲ್ಲ, ಅಲ್ಲೇ ಶ್ರದ್ಧಾ ಭಕ್ತಿಯಿಂದ ಕಾವಲ್ ಕಾಯ್ತಾನೆ ನಿಂತಿದ್ದೆ. ಆದ್ರೆ ನನ್ನ ಮಗ ಅದ್ ಯಾವ ಮಾಯದಲ್ಲಿ ಮಿಸ್ ಆದ ಅಂತ ಗೊತ್ತಿಲ್ಲ. ನಿನ್ನ ನಮ್ ಬಿಟ್ಟು ಹೋದ್ನಲ್ಲ, ಆಫ್ಟರ್ ಆನ್ ಸೆಕ್ಯೂರಿಟಿ ಕೆಲಸ ಮಾಡಕೋ ಬರಲ್ವಾ? ಅಳಿಮಯ್ಯ, ಲೇ ಅಳಿಮಯ್ಯ, ಹಾ, ನಾವೊಂದ್ ಮಾತು ಕೇಳ್ತೀನಿ, ನೀನ್ ನಿಜವಾಗ್ಲೂ ಅವನ್ನ ಕೂಡಕ್ ಹೋಗಿದ್ಯಾ? ಲುಕ್ ಸಾಕು, ನಾನು ನಂಬ್ತೀನಿ ನೀನು ಅವನನ್ನ ಕೂಡಕ್ ಹೋಗಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ ಬಾಬಾ. ಕಷ್ಟಪಟ್ಟು ಅವನ ಲಾಕ್ ಮಾಡಿದ್ದೆ, ಈಗ ಒಂದು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈಗ ನನ್ನ ಮದುವೆ ನಡೆಯಲ್ಲ, ನನ್ನ ಮಗ ನಿಲ್ಲಿಸ್ತಾನೆ. ನೋ ನೋ ಅಳಿಮಯ್ಯ, ನಿನ್ನ ಮದುವೆ ನಿಲ್ಲೋಕೆ ಸಾಧ್ಯನೇ ಇಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, ಆ ನನ್ನ ಮಗ ಎಲ್ಲೇ ಇದ್ರು ಅವನ್ನ ಕರ್ಕೊಂಡು ಬರ್ತೀನಿ. ನೋಡು, ನನ್ನ ಮಾತೆ ಹಾಸನ ಅಲ್ಲಲ್ಲ ಶಾಸನ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ನೋಡು, ಈಗ ನೋಡು. ಗೊತ್ತಿದ್ದು ಮೋಸ ಮಾಡ್ತಿರೋ ಮೋಸಗಾರನ್ಗೆ ಕ್ಲಾಸ್ ತಗೋತಾ ಇದ್ದೀನಿ. ಮೋಸ? ಯಾರು ಮೋಸ ಮಾಡಿದ್ರು? ಯಾರು ಮೋಸಗಾರ? ಬ್ರೋ, ಮದುವೆ ದಿವಸ ನನಗೆ ಶಾಕ್ ಕೊಟ್ಟು ನನ್ನ ಗೋಳು ಹೊಯ್ಕೋಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಏನ್ ಬ್ರೋ ನೀವು? ನಾನಂತೂ ಸುಸ್ತಾಗ್ಬಿಟ್ಟೆ. ಯಾಕೆ ಬ್ರೋ? ಎದುರುಗಡೆ ನಗ್ನಕ್ಕೊಂಡಿದ್ದು ಬೆನ್ ಹಿಂದೆ ಚೂರಿ ಹಾಕೊಂಡು ನಿನ್ನಂತನ ಹಗ್ ಮಾಡೋ ಅವಶ್ಯಕತೆ ನನಗಿಲ್ಲ.
ಬ್ರೋ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕುಡ್ದಿದ್ದೀರಾ ನೀವು? ಮದುಮಗ ಆಗಿ ಕುಡಿಯೋದು ತಪ್ಪಲ್ವಾ? ನಿಲ್ಸೋ ತ್ರಿಶೂಲ್, ಎಷ್ಟು ಅಂತ ನಾಟಕ ಮಾಡ್ತೀಯೋ? ನೀನ್ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನಗೆ ನೀನು ಸಾಚ ಅನ್ಕೊಂಡಿದ್ಯಾ ಅಥವಾ ನನ್ ಮುಂದೆ ನೀನು ಸಾಚ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ನನ್ ಬೆನ್ ಹಿಂದೆ ಮಾಡ್ತಿರೋ ಒಂದೊಂದು ಕೆಲಸ ನನಗೆ ಗೊತ್ತಿದೆ. ನಾನ್ ಮದುವೆ ಆಗಕ್ ಹೊರಟಿರೋ ಶಿವಾನಿ ಅವ್ರ ಮೇಲೆ ನಿನ್ ಕಣ್ಣು ಹಾಕಿರೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತಿದೆ. ಏಕೆ ಶಾಕ್ ಆಗ್ತಾ ಇದ್ಯಾ? ಪಾಪ ಇವನ್ಗೇನು ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ದಡ್ಡ ಅಂತ ಅನ್ಕೊಂಡಿದ್ಯಾ? ನನ್ನನ್ನು ದಡ್ಡ ಅಂದವರು ನನ್ಗಿಂತ ದೊಡ್ಡ ದಡ್ಡ ಶಿಖಾಮಣಿ ಕಣ. ನನ್ನನ್ನ ಯಾಮಾರಿಸಿ ನಾನು ಹುಡುಗಿನ ಬುಟ್ಟಿಗೆ ಹಾಕೊಳಕ್ ಹೊರಟಿದ್ದೆ ಅಲ್ವಾ? ಎದುರುಗಡೆ ಬಾಯಿ ತುಂಬ ಅಣ್ಣ ಅಂತ್ಯ, ಹಿಂದ್ಗಡೆ ಅದೇ ಅಣ್ಣನ ಗರ್ಲ್ ಫ್ರೆಂಡ್ಗೆ ಲೈನ್ ಹೊಡಿತ್ಯ. ನನಗೆ ಹೇಗೆ ಗೊತ್ತಾಯ್ತು, ನನಗೆ ಯಾರು ಹೇಳಿದ್ರು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ನನಗೆ ಯಾರು ಹೇಳಲಿಲ್ಲ, ನಾನಾಗಿ ನಾನೇ ತಿಳ್ಕೊಂಡೆ. ನೆನ್ನೆ ಮೊನ್ನೆ ವಿಷಯ ಅಲ್ಲ, ತುಂಬ ಹಿಂದೆನೆ ಗೊತ್ತಾಯ್ತು. ಯಾವಾಗಿಂದ ಅಂತ ಯೋಚನೆ ಮಾಡ್ತಿದ್ಯಾ? ತಲೆಗೆ ಅಷ್ಟೊಂದು ಕೆಲಸ ಕೊಡಕ್ಕೆ ಹೋಗ್ಬೇಡ, ನಾನೇ ಹೇಳ್ತೀನಿ. ನೀನು ಯಾವುದೋ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ಅದ್ಯಾರು ಅಂತ ತಿಳ್ಕೊಳ್ಳೋಕೆ ನಾನು ತುಂಬ ಪ್ರಯತ್ನ ಪಟ್ಟೆ. ನಿನ್ನ ಬಾಯಿ ಬಿಡಲೇ ಇಲ್ಲ. ನಾನು ನಿನ್ನ ಹಿಂದೆ ಸುತ್ತದ್ ಬಿಡಲಿಲ್ಲ. ಹಿಂದೆ ಬಂದಾಗ್ಲೆಲ್ಲ ಸಿಗ್ತಾ ಇದ್ದಿದ್ದು ಶಿವಾನಿ. ಆಗ್ಲೂ ನಂಗೆ ಡೌಟ್ ಬರಲಿಲ್ಲ. ಡೌಟ್ ಬರೋ ಹಾಗೆ ನೀನು ನಡ್ಕೋತಾ ಇರಲಿಲ್ಲ. ಆದರೂ ನನಗೆ ಹೇಗೆ ಗೊತ್ತಾಯ್ತು ಗೊತ್ತಾ? ನಿಂಗೆ ನೆನಪಿರ್ಬೇಕಲ್ವಾ, ಒಬ್ರು ಸ್ವಾಮೀಜಿ ಹತ್ರ ಭವಿಷ್ಯ ಕೇಳಕ್ ಹೋಗಿದ್ದೆ. ಹುಡುಗಿಗಾಗಿ ಮಿಡಿಯುವ ಮನ ಅವಳನ್ನ ನಿನ್ನ ತೋಳುಗಳ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕು, ಎಲ್ಲವೂ ಒಳ್ಳೆಯದಾಗುತ್ತೆ. ನಿನ್ನ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಆ ಸ್ವಾಮೀಜಿನ ನಾನೇ ಸೆಟಪ್ ಮಾಡಿದ್ದೆ. ಆ ಸ್ವಾಮೀಜಿ ಬಾಯಲ್ಲಿ ನಿನ್ನ ಹುಡುಗಿನ ಕರ್ಕೊಂಡು ದೇವಸ್ಥಾನದ ಸುತ್ತ 3 ಸುತ್ತಬೇಕು ಅಂತ ಹೇಳಿಸ್ತವನೇ ನಾನು. ನೀನು ಅವನು ಹೇಳಿದ್ದನ್ನು ನಂಬ್ಕೊಂಡು ನಿನ್ನ ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. 3 ಸುತ್ತು ಹಾಕಕ್ಕೂ ಶುರು ಮಾಡಿದೆ. ನಾನು ಅಲ್ಲಿಗೆ ಬಂದಿದ್ದೆ. ಆವಾಗಲೇ ನನಗೂ ಗೊತ್ತಾಗಿತ್ತು, ನಿನ್ನ ಹುಡುಗಿ ಬೇರೆ ಯಾರು ಅಲ್ಲ, ನಾನು ಶಿವಾನಿ ಅವರು ಅಂತ. ನನ್ನ ಕಣ್ ಮುಂದೆನೆ ಎಲ್ಲ ನಡೀತಾ ಇದ್ರು, ಏನು ಮಾತಾಡದೆ ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಶಿವಾನಿ ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಟೆನ್ಷನ್ ಇಂದ. ಆಮೇಲೆ ಸತ್ಯನ ನಿನ್ ಬಾಯಿಂದಾನೆ ಬಿಡ್ಸಕ್ ಟ್ರೈ ಮಾಡಿದೆ. ನಿನ್ ಗರ್ಲ್ ಫ್ರೆಂಡ್ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳಿದೆ. ಆದ್ರೆ ನೀನು ಅಲ್ಲೂ ನನ್ನನ್ನು ಯಾಮಾರ್ಸಕ್ ನೋಡ್ದೆ. ಪ್ರತಿ ಸರಿ ನಾನ್ ಬಕ್ರ ಆಗ್ತಿದ್ದೆ ಅಂತ ನೀನ್ ಅನ್ಕೊಂಡು ಶಿವಾನಿ ಹಿಂದೆ ಸುತ್ತಾನೆ ಇದ್ದೆ. ಇಲ್ಲಿ ಬಕ್ರ ಆಗಿದ್ ನಾನಲ್ಲ ತ್ರಿಶೂಲ್, ನೀನು. ಗೊತ್ತಿದ್ದು ನನ್ನ ಹುಡುಗಿನ ನನ್ನಿಂದ ದೂರ ಮಾಡ್ತೀಯ. ಎಷ್ಟೋ ಧೈರ್ಯ ನಿಂಗೆ?